ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ನಾವು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾವು ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ Q&A ವಿಡಿಯೋ ಮಾಡೋಣ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಸುಮಾರು ಜನ ಕಮೆಂಟ್ ಮಾಡಿದ್ದೀರಾ, ವಿಡಿಯೋ ಸುಮಾರು ವೀಡಿಯೋಸ್ಗಳಿಗೆ ಕಮೆಂಟ್ ಮಾಡಿದ್ದೀರಾ. ಸೊ ಅದಕ್ಕೆ ಯಾವುದಕ್ಕೂ ಕೂಡ ರಿಪ್ಲೈ ಮಾಡಿರಲಿಲ್ಲ. ನಮ್ಮ ಮನೆ ಕಟ್ಟಕ್ಕೆ ಶುರು ಮಾಡಿದಾಗಿಂದನೂ ಏನು ಹಾಕಿದ್ದೀನಿ ವೀಡಿಯೋಸು. ಸೊ ಆ ಒಂದು ಎಲ್ಲ ವೀಡಿಯೋಸಿಂದನೂ ಕೂಡ ಕಮೆಂಟ್ ಸುಮಾರು ಜನ ಏನೋ ಕೇಳಿದ್ದೀರಾ. ಸೊ ಅದಕ್ಕೋಸ್ಕರ ಆನ್ಸರ್ ಮಾಡೋಣ ಅಂತೇಳಿ ಈ ಒಂದು ವಿಡಿಯೋದಲ್ಲಿ ಅಂದ್ಕೊಂಡಿದ್ದೀನಿ. ವಿಡಿಯೋ ಶುರು ಮಾಡೋಣ. ಇವಾಗ ಬಂದ್ಬಿಟ್ಟು ನಮ್ಮ ಮನೆ ಕಟ್ಟಿದ್ದೀವಲ್ಲ ಲೇಔಟು, ಸೊ ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನಮ್ಮ ಹೊಸ ಮನೆ ಎಲ್ಲಿ ಕಟ್ಟಿದ್ದೀನಿ, ಸೊ ಅಲ್ಲಿ ಹೋಗ್ಬಿಟ್ಟು ಆರಾಮಾಗಿ ಕೂತ್ಕೊಂಡು ವಿಡಿಯೋ ಮಾಡಿಬಿಟ್ಟು ಯಾರ್ಯಾರಿಗೆ ಏನೇನು ಆನ್ಸರ್ ಕೊಡ್ಬೇಕು ಎಲ್ಲರಿಗೂ ಆನ್ಸರ್ ಕೊಡೋಣ ಅಂತ ಹೋಗ್ತಾ ಇದ್ದೀನಿ. ಟೈಮ್ ಬಂದ್ಬಿಟ್ಟು ಮಧ್ಯಾಹ್ನ 3 ಗಂಟೆ. ಇವತ್ತು ಡ್ಯೂಟಿಗೆ ಹೋಗೋಕ್ಕಾಗಿಲ್ಲ. ಸೊ ಅದಕ್ಕೋಸ್ಕರ ಒಂದು ಕೇಕ್ ತೊಗೊಂಡು ತಿನ್ಕೊಂಡು ಹೋಗ್ತಾ ಇದ್ದೀನಿ ಲೇಔಟ್ ಹತ್ರ ನಡ್ಕೊಂಡು. ವಿಡಿಯೋನ ಮಿಸ್ ಮಾಡ್ದಾರಂಗೆ ನೋಡಿ, ಹಾಗೇ ಕಮೆಂಟ್ ಮಾಡಿ ಗೈಸ್. ಆದಷ್ಟು ಶೇರ್ ಮಾಡಿ. ಇವಾಗ ಬರ್ತಿರೋ ರಿಲೇಟೆಡ್ ಒಂದು 3-4 ವೀಡಿಯೋಸ್ ಏನು ಹಾಕಿದ್ದೀನಿ. ಸೊ ಆ ಒಂದು ವೀಡಿಯೋಸ್ಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಾ ಇದ್ದೀರಾ. ಇನ್ನೂ ಸ್ವಲ್ಪ ಜಾಸ್ತಿ ರೆಸ್ಪಾನ್ಸ್ ಬೇಕು ನನಗೆ. ಗೈಸ್ ಹೋಗ್ತಾ ಇದ್ದೀನಿ ನೋಡಿ, ಇಲ್ಲಿಂದ ಪೂರ್ತಿ ನಡ್ಕೊಂಡು ಬಂದೆ. ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ ನಂದು ಗಾಡಿ ಬಂದ್ಬಿಟ್ಟು 2 ವೀಲರ್ ಏನಿದೆ. ಸೊ ಒಂದು ನಮ್ಮ ರೋಡಲ್ಲಿ ಈ ರೋಡಲ್ಲ, ಮೈನ್ ರೋಡ್ ಏನಿದೆ ಅಲ್ಲಿ, ಸೊ ಹೋಗ್ಬೇಕಾದ್ರೆ ಹಳ್ಳಗಳು ತುಂಬ ಹೆವಿ ಹಳ್ಳಗಳು. ಒಂದು ಬಿದ್ದರೆ ಪಕ್ಕ ಅವನು ಮೇಲಕ್ಕೆ ಹೋಗೋದವನು. ಸೊ ಆ ಥರ ರೋಡ್ಗಳ ಕಂಡೀಷನ್ ಇರುವಂಥದ್ದು. ಸೊ ಅಲ್ಲಿ ಮೊನ್ನೆ ನಮ್ಮ ಮಗನ್ನ ಚಿಕ್ಕವನ್ನ ಅಡ್ಮಿಟ್ ಮಾಡಿದ್ವಿ. ಹೆಲ್ತ್ ಇಶ್ಯೂ, ತುಂಬ ಫೀವರ್ ಎಲ್ಲ ಇತ್ತು. ಸೊ ಅವಾಗ ಅರ್ಜೆಂಟಲ್ಲಿ ಹೋಗ್ಬೇಕಾದ್ರೆ ಹಳ್ಳಕ್ಕೆ ಗಾಡಿ ಬಿಟ್ಟು ಕೆಳಗಡೆ ಆಯಿಲ್ದು ಇಂಜಿನ್ ಹತ್ರಕ್ಕೆ ಇರತ್ತಲ್ಲ, ಹೋಲಾಗ್ಬಿಟ್ಟಿದೆ. ಅದು ಹೋಲಾಗ್ಬಿಟ್ಟು ಆಯಿಲೆಲ್ಲ ಪೂರ್ತಿ ಹೋಗ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ಗಾಡಿನ ಕೂಡ ರೆಡಿ ಮಾಡೋದಕ್ಕೆ ಕೊಟ್ಟಿದ್ದೀನಿ. ಸೊ ಅದರಿಂದ ಗಾಡಿ ಇಲ್ಲ ನಡ್ಕೊಂಡ್ರೆ ಓಡಾಡ್ತಿರೋದು. ಸೊ ಬಂದೆ ನೋಡ್ಬೋದು. ನಾನು ಐ ಥಿಂಕ್ ಸೆಂಟ್ರಿಂಗ್ ಎಲ್ಲ ಮೋಡೆಲ್ಲ ಆದಮೇಲೆ ಸೆಂಟ್ರಿಂಗ್ ಬಿಚ್ಚಿದ ಮೇಲೆ ವೀಡಿಯೋ ಮಾಡಿಲ್ಲ ಅಂದ್ಕೊಳ್ತೀನಿ, ಯಾವ ಥರ ಕಾಣಿಸ್ತಿದೆ ಸೆಂಟ್ರಿಂಗ್ ಎಲ್ಲ ಬಿಚ್ಚಿದ ಮೇಲೆ ಅಂತ. ಸೊ ನೋಡಿ, ಈ ಥರ ಕಾಣಿಸ್ತೈತಿ ಇವಾಗ. ಸೊ ಅಷ್ಟು ಕೆಲಸ ಇಲ್ಲಿಗೆ ಸ್ಟಾಪ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ವೈರಿಂಗು ಮತ್ತು ಪ್ಲಾಸ್ಟ್ರಿಂಗು ಮತ್ತು ಇಲ್ಲೆಲ್ಲ ಇದೇನಿದೆ ಮೆಟ್ಲು, ಇಲ್ಲಿ ಬಾತ್ರೂಮ್ ಬರುತ್ತೆ. ಸೊ ಇಲ್ಲಿ ಪೂರ್ತಿ ಸ್ಟೇರ್ ಕೇಸ್ ಪಕ್ಕದಲ್ಲಿ ಇಲ್ಲಿ ಮುಂದ್ಗಡೆ ಪೂರ್ತಿ ಗೋಡೆ ಎದ್ದೇಳುತ್ತೆ. ಸೊ ಇದು ಎಲ್ಲ ಮಾಡಬೇಕು ಕೆಲಸಗಳು. ಸೊ ದುಡ್ಡಿಲ್ಲ, ಏನು ಮಾಡೋದು. ಸೊ ನೋಡವ, ಯಾವಾಗ ಕೈ ಗೂಡತ್ತೆ ಆವಾಗ ತಿರ್ಗಾ ಕೆಲಸ ಶುರು ಮಾಡಬೇಕು. ತೋರಿಸ್ಬಿಡ್ತೀನಿ. ಸೊ ಸಂಪು ಎಲ್ಲ ನೋಡಿ ಹಿಂಗೆ ಓಪನ್ ಬಿಟ್ಟಿದ್ದೀವಿ. ಇದೆಲ್ಲ ನೀಟ್ ಆಲ್ಮೋಸ್ಟ್ ಆಗಿದೆ. ಈ ಕಡೆ ಇಲ್ಲಿ ಸ್ಟೇರ್ ಕೇಸ್ ಕೆಳಗಡೆ ಹೇಳಿದ್ನಲ್ಲ, ಇಲ್ಲಿ ವಾಶ್ರೂಮ್ ಬರುತ್ತೆ ಆಯಿತಾ. ಒಂದು ರೂಮಿಂದ ಬಂದು ಆ ಕಡೆಯಿಂದ ಒಳಗಡೆನೂ ಯೂಸ್ ಮಾಡ್ಬೋದು ಈ ವಾಶ್ರೂಮು. ಈಚೆಯಿಂದ ನಾರ್ಮಲಾಗಿ ಈಚೆಯಿಂದನೂ ಕೂಡ ಯೂಸ್ ಮಾಡ್ಬೋದು. ಈ ಕಡೆ ಡೋರ್ ಬರುತ್ತೆ. ಸೊ ಇದೊಂದು ರೆಡಿ ಮಾಡಬೇಕು. ಸೊ ಇದೊಂದು ಬ್ಯಾಲೆನ್ಸ್ ಇದೆ. ಸೊ ಅದು ಬಿಟ್ಟರೆ ಸೆಂಟ್ರಿಂಗ್ ಎಲ್ಲ ನೋಡಿ, ಎಲ್ಲ ನೀಟಾಗಿ ಬಿಚ್ಚಿದ್ಮೇಲೆ ಈ ಥರ ಬಂದಿದೆ ನಾವು ಕೆಲಸ. ನಿಮ್ಗೆ ತೋರಿಸಿರಲಿಲ್ಲ ಅಂದ್ಕೊಳ್ತೀನಿ ನಾನು. ಇದನ್ನೆಲ್ಲ ಬಿಚ್ಚಿದ್ಮೇಲೆ, ಮರ ಎಲ್ಲ ಬಿಚ್ಚಿದ್ಮೇಲೆ ಸೆಂಟ್ರಿಂಗ್ದು ಆಯಿತಾ. ಸೊ ಒಳಗಡೆ ಹೋಗೋಣ ಬನ್ನಿ. ಸೊ ಒಳಗಡೆ ನೋಡ್ಬೋದು, ಹಾಲಿದು ಮೇಲ್ಗಡೆ ಎಲ್ಲ ಈ ಥರ ನೀಟಾಗಿ ಬಂದಿದೆ. ಎಲ್ಲ ವೈರಿಂಗ್ ಎಲ್ಲ ಪಾಯಿಂಟ್ಗಳು ಇರ್ತೀವಿ ನಾವು, ಕರೆಂಟ್ದು ಪಾಯಿಂಟ್ಗಳು. ಸೊ ಎಲ್ಲನೂ ಕೂಡ ಹಿಂಗೆ ನಿಮ್ಗೆ ನೋಡಿ ಈ ಥರ ಅದು ಕಾಟನ್ ಬಾಕ್ಸ್ದು ಇದು ಹಾಕಿದ್ದಾರೆ ಸೊ ಮಾರ್ಕ್ಗೆ. ಸೊ ಈ ಥರ ನೀಟಾಗಿ ಬಂದಿದೆ ಆಯಿತಾ. ಇದು ಅಡುಗೆ ಮನೆ, ಕಿಚನ್ದು ಮೇಲ್ಗಡೆ ಇದು ಗೋಡೆ ರೇಸ್ ಆಗಬೇಕಿದು. ಇದೊಂದು ಮೇಲ್ಗಡೆ ಏನಿದೆ ಇದೊಂದು ಲೇಯರ್ ಮೇಲ್ಗಡೆ ಹೋಗಬೇಕು. ಸೊ ದೇವ್ರ ಮನೆ ಎಲ್ಲ ರೆಡಿ ಇದೆ. ದೇವ್ರ ಮನೆಯೂ ಕೂಡ ಮೇಲ್ಗಡೆ ಓಪನ್ ಇದೆ. ಬಟ್ ಸ್ವಲ್ಪ ಪ್ಲ್ಯಾನ್ ಮಾಡ್ತಾ ಇದ್ದೀನಿ, ಮೇಲ್ಗಡೆ ಗೋಡೆ ಇದು ದೇವ್ರ ಮನೆದು ಓಪನ್ ಹಿಂಗೆ ಇರಲಿ, ಮೇಲ್ಗಡೆ ಒಂದು ಸ್ವಲ್ಪ ಹಂಚು ಮನೆಗಳು ಇರುತ್ತಲ್ಲ, ಸೊ ಆ ಥರದಲ್ಲಿ ಏನೋ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ದೇವ್ರ ಮನೆ ಮೇಲ್ಗಡೆ ಸ್ವಲ್ಪ ಮಂಟಪ ಥರ. ಸೊ ಅದೊಂದು ಪ್ಲ್ಯಾನ್ ಇದೆ. ಇನ್ನು ಇದು ದೊಡ್ಡ ರೂಮಲ್ಲಿ ನೋಡಿ ಕೆಲಸ ಈ ಥರ ನೀಟಾಗಿ ಬಂದಿದೆ. ಎಲ್ಲ ಸೆಂಟ್ರಿಂಗ್ ಎಲ್ಲ ಬಿಚ್ಚಿದ ಮೇಲೆ ಆಯಿತಾ. ಸೊ ಇದೊಂದು ರೂಮು ಪಾರ್ಟಿಷನ್ದು ವಾಲ್ ಇದೆಯಲ್ಲ, ಸೊ ಇದೊಂದು ಕ್ಲೋಸ್ ಮಾಡ್ಕೋಬೇಕು. ಆ ಕಡೆ ರೂಮು ಈ ಕಡೆ ರೂಮ್ಗೆ ಮಧ್ಯೆ ಒಂದು ವಾಲ್ ಇದೆಯಲ್ಲ, ಸೊ ಇದೊಂದು ಕಂಪ್ಲೀಟ್ ಮಾಡ್ಕೊಳ್ಬೇಕು ಮೇಲ್ಗಡೆ ಸ್ವಲ್ಪ. ಸೊ ಅದೊಂದಿದೆ. ಅದು ಬಿಟ್ಟರೆ ಈ ಕಡೆ ಚಿಕ್ಕ ರೂಮು ನಮ್ಮ ಮಕ್ಕಳದು. ಸೊ ಇದು ನೀರು ನೋಡಿ ಈ ಥರ ನೀಟಾಗಿ ಈ ಥರ ಕೆಲಸ ಬಂದಿದೆ. ಸೊ ಆಯಿತಾ. ಸೊ ವಾಶ್ರೂಮ್ದು ನಿಮಗೆ ಈಚೆನೆ ತೋರಿಸಿದ್ದೆ. ಸೊ ಒಳಗಡೆ ಈ ಚಿಕ್ಕ ರೂಮ್ ಏನಿದೆ ಮಕ್ಕಳು ರೂಮು, ಸೊ ಇಲ್ಲಿಂದ ಒಳಗಡೆಯಿಂದನೇ ನೈಟ್ ಹೊತ್ತು ಯೂಸ್ ಮಾಡ್ಕೊಳ್ಳೋಕೆ. ಸೊ ಇಲ್ಲಿಂದನೇ ನೋಡಿ ವಾಶ್ರೂಮ್ಗೆ ಈ ಕಡೆ ಇನ್ನೊಂದು ಡೋರ್ ಕೊಟ್ಟಿದ್ವಿ. ಈ ಚಿಕ್ಕ ರೂಮಿಂದನೇ ಒಂದು ರೂಮ್ ಇದು ಡೋರ್ ಕೊಟ್ಟಿದ್ದೀವಿ.
ಸೊ ಇಲ್ಲಿ ವಾಶ್ರೂಮ್ ಮಾಡಬೇಕು ಅಂತ ಇರೋದು. ಸೊ ದೊಡ್ಡದಾಗೆ ಆಗತ್ತೆ ವಾಶ್ರೂಮು, ಆಯಿತಾ. ಸೊ ಆಮೇಲೆ ಬೆಳಗ್ಗೆ ಹೊತ್ತೆಲ್ಲ ನಾರ್ಮಲಾಗಿ ಈ ಕಡೆ ಈ ಕಡೆ ಒಂದು ಡೋರ್ ಮಾಡಿಸಿದ್ರೆ ಈ ಕಡೆಯಿಂದ ಯೂಸ್ ಮಾಡ್ಕೋಬೋದು ಅಂತ. ಈ ಕಡೆ ಎಲ್ಲ ಫುಲ್ಲು ಪೂರ್ತಿ ಇಲ್ಲೆಲ್ಲ ಕವರ್ ಆಗುತ್ತೆ. ಈಚೆಯಿಂದ ಯಾರೋ ಒಬ್ರು ಬರೋಕ್ಕಾಗಲ್ಲ, ನಮ್ಮ ಪರ್ಮಿಷನ್ ಇಲ್ಲದೆ ಒಳಗಡೆ ಬರಬಾರ್ದು. ಆ ಥರ ನೀಟಾಗಿ ಇಲ್ಲೆಲ್ಲ ಕಾಂಪೌಂಡ್ ಥರ ಎಲ್ಲ ಗೇಟ್ ಎಲ್ಲ 2 ಸೈಡ್ ಗೇಟ್ ಹಾಕ್ಸ್ಬೇಕು ಅಂತ ಪ್ಲ್ಯಾನ್ ಇದೆ. ಆ ಸೈಡ್ ಒಂದು ಗೇಟು, ಈ ಕಡೆ ಒಂದು ಚಿಕ್ಕ ಗೇಟು, ಈ ಕಡೆ ಎಲ್ಲ ಪೂರ್ತಿ ಗ್ರಿಲ್ಲು ಆ ಥರ ಅಥವಾ ಬೇರೆ ಏನಾದರೂ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಪ್ಲ್ಯಾನು. ಇನ್ನು ಮೇಲ್ಗಡೆ ತೋರಿಸ್ಬಿಡ್ತೀನಿ ಬನ್ನಿ. ವೆದರ್ ಬಂದು ಸ್ವಲ್ಪ ಫುಲ್ ಮೋಡ ಇದೆ ಈಗ ನಮ್ಮ ಸೈಡು, ಮಳೆ ಬರೋ ಥರ ನೋಡಿ. ಸ್ಟೇರ್ ಕೇಸ್ ಎಲ್ಲ ಈ ಥರ ಬಂದಿದೆ. ನಾವು ಈ ಮುಂಚೆ ಫಸ್ಟ್ ಸ್ಟೇರ್ ಕೇಸ್ ಏನು ಹಾಕ್ಸಿದ್ವಿ. ಸೊ ಈ ಸ್ಟೇರ್ ಕೇಸ್ಗಿಂತ ಮೋಡ್ ಹಾಕಿದ್ರಲ್ಲ ಮೋಡ್ ದಿನ, ಸೊ ಈ ಸ್ಟೇರ್ ಕೇಸ್ ನೀಟಾಗಿ ಬಂದಿದೆ, ಒಂಥರ ಕ್ಲೀನಾಗಿ ಬಂದಿದೆ. ಸೊ ಮೇಲ್ಗಡೆ ಇದು ನೋಡಿ, ಮೇಲ್ಗಡೆ ಇದೆಲ್ಲ ಕ್ಯೂರಿಂಗ್ ಎಲ್ಲ ಮಾಡಿದ್ವಿ. ಬಟ್ ಇದನ್ನು ಕಟ್ಟೆ ಥರ ಕಟ್ಬಿಟ್ಟು ಕ್ಯೂರಿಂಗ್ ನೀರೆಲ್ಲ ನಿಲ್ಲಿಸ್ತಾರೆ ನೋಡಿ. ಸೊ ಆ ಥರ ಎಲ್ಲ ಮಾಡಿದ್ವಿ. ಬಟ್ ನಾನು ಅದರದ್ದು ವೀಡಿಯೋನೆಲ್ಲ ಮಾಡೋಕ್ಕೆ ಹೋಗಿಲ್ಲ, ಸುಮ್ಮನೆ ಅದನ್ನೆಲ್ಲ ಏನು ತೋರಿಸೋದು ಅಂದ್ಬಿಟ್ಟು. ಸೊ ಅದತ್ರ ಒಂದು 6 to 7 days 1 week ಮೋಲ್ಡ್ ಹಾಕಿದ್ಮೇಲಿಂದ ಕ್ಯೂರಿಂಗ್ ಮಾಡಿ ನೀರನ್ನ ನಿಲ್ಲಿಸಿದ್ದು ಇದ್ರ ಮೇಲೆ. ಸೊ ಆಮೇಲೆ ಸೆಂಟ್ರಿಂಗ್ ಎಲ್ಲ ಬಿಚ್ಚಿಕೊಂಡು ಹೋದ್ಮೇಲಿಂದ ಕ್ಯೂರಿಂಗ್ ಮಾಡೋದು ನಿಲ್ಲಿಸಿದ್ವಿ. ಸಾಕು ಅಂತ ಅಂದರು, ಅದಕ್ಕೋಸ್ಕರ. ಸೊ ಇಲ್ಲೆಲ್ಲ ಕೈಪಿಡಿ ಕಟ್ಸ್ಬೇಕು, ಸುತ್ತ ಗೋಡೆಗಳು ಕೈಪಿಡಿ ಡಿಸೈನ್ ಕಟ್ತಾರಲ್ಲ, ಸೊ ಆ ಥರ ಎಲ್ಲ ಕಟ್ಸ್ಬೇಕು. ಸೊ ಅದು ಪೆಂಡಿಂಗ್ ಇದೆ, ಇನ್ನೂ ಬೇರೆ ಪೆಂಡಿಂಗ್ ಇದೆ ಗೈಸ್ ಕೆಲಸಗಳು. ಎಲ್ಲ ಕೆಲಸಕ್ಕೂ ದುಡ್ಡು ಬೇಕು, ಬಟ್ ದುಡ್ಡು ಶಾರ್ಟೇಜ್ ಆಗಿರೋದ್ರಿಂದ ಕೆಲಸ ನಿಲ್ಲಿಸಿದ್ದೀನಿ. ಇನ್ನೂ ವಿಂಡೋಗಳಿಗೆಲ್ಲ ಇದು ಮಾಡ್ತಾರೆ ಗೊತ್ತಾ, ಕಬ್ಬಿಣದ್ದು ರಾಡ್ ಹಾಕ್ಬಿಟ್ಟು ಮಾಡ್ತಾರಲ್ಲ, ಸೊ ಆ ಥರದ್ದೆಲ್ಲ ಹಾಕ್ಸ್ಬೇಕು ಒಂದು 6 ಕಿಟಕಿಗೆ. ಸೊ ಅದು ಮತ್ತು ಒಳಗಡೆ ರೂಮ್ಗೆ 2 ವಾಸ್ಕಲ್ಲು ರೆಡಿ ಮಾಡಿ ಡೋರು ಅದೆಲ್ಲ ಮಾಡಿಸ್ಬೇಕು ಗೈಸ್. ಸೊ ಇಷ್ಟ ಆಗಿತ್ತು ಕೆಲಸ. ನಾನು ಯಾವ್ಯಾವ ಕಮೆಂಟ್ ಮೇನ್ ಕಮೆಂಟ್ ಯಾವ್ದಾದ್ರು ಇದೆ ಇಂಪಾರ್ಟೆಂಟು, ಸೊ ಆ ಕಮೆಂಟ್ಗಳಿಗೆ ಆನ್ಸರ್ ಮಾಡ್ತೀನಿ. ಸೊ ಆ ಒಂದು ಕಮೆಂಟ್ಗಳಿಗೆ ಆನ್ಸರ್ ಮಾಡುವಂಥ ಕಮೆಂಟ್ಗಳು ಏನೇನಿದ್ದಾವೆ ಸೊ ಅದನ್ನು ಕೂಡ ಸ್ಕ್ರೀನಲ್ಲಿ ಹಾಕಿರ್ತೀನಿ, ಆದಷ್ಟು ಟ್ರೈ ಮಾಡಿ. ಸೊ ಮೊದಲನೇ ಸ್ಕ್ರೀನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಬೋದು. ಸೋಮು ಅನ್ನೋವಂಥವ್ರು ಕಮೆಂಟ್ ಮಾಡಿದ್ದಾರೆ. ಸೊ ಈಗ ಒಂದು ರೀಸೆಂಟ್ ಒಂದು ವಿಡಿಯೋ ಹಾಕಿದ್ದೆ ಒಂದು ಡೇ ಬ್ಯಾಕ್, ಅದಕ್ಕೆ ಸೊ ಬ್ರೋ 2013 ಮಾಡೆಲ್ಗೆ ಡ್ಯೂಟಿ ಕೊಡ್ತಾರ ಬ್ರೋ ಅಂತ. ಸೊ ಇದು ಬಂದ್ಬಿಟ್ಟು ಯಾವ ಒಂದು ವಿಡಿಯೋಗೆ ಅಂತ ಹೇಳಿದ್ರೆ ಕಮೆಂಟ್ ಬಂದಿರೋದು ಟಾಪ್ 10 ಟಿಪ್ಸ್ ಮತ್ತು ಕ್ಯಾಬ್ ಡ್ರೈವರ್ಸ್ಗೆ ಅಂದ್ಬಿಟ್ಟು ಒಂದು ವಿಡಿಯೋ ಮಾಡಿದ್ದೆ ಒನ್ ಡೇ ಬ್ಯಾಕ್. ಅದಕ್ಕೆ ಡ್ಯೂಟಿ ಕೊಡ್ತಾರೆ, ಬಟ್ ನಿಮಗೆ ಪ್ರೀಮಿಯರ್ ಸ್ವಲ್ಪ ದೊಡ್ಡ ಅಮೌಂಟ್ ಜಾಸ್ತಿ ಇರುವಂಥ ಬುಕ್ಕಿಂಗ್ಸ್ಗಳು, ಪ್ರೀಮಿಯರ್ ಬುಕ್ಕಿಂಗ್ಗಳು, ಸೊ ಆ ಥರ ಬುಕ್ಕಿಂಗ್ಸ್ಗಳು ಕೊಡೋದಿಲ್ಲ. ಸೊ ನಿಮ್ಮ ಐ ಡಿ ತುಂಬ ಚೆನ್ನಾಗಿ, ತುಂಬ ಬೇರೆ ಮುಂಚೆಯಿಂದ ತುಂಬ ಚೆನ್ನಾಗಿ ಕೆಲಸ ಬೇರೆ ಗಾಡಿಯಲ್ಲಿ ವರ್ಕ್ ಮಾಡಿ ತುಂಬ ನಿಮ್ಮ ಒಂದು ಐ ಡಿನ ಚೆನ್ನಾಗಿ ಇಟ್ಕೊಂಡಿದ್ರೆ ಆ ಒಂದು ಡ್ಯೂಟಿಗಳು ಕೊಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ಆಲ್ಮೋಸ್ಟ್ 2013 ಮಾಡಲುಗಳಿಗೆ ಪ್ರೀಮಿಯರ್ ಡ್ಯೂಟೀಸ್ ಬರಲ್ಲ, ಅದು ಬಿಟ್ಟರೆ ಡ್ಯೂಟಿಗಳು ಬರುತ್ತೆ, ಆಯಿತಾ. ಮಿನಿ ಬುಕ್ಕಿಂಗ್ಸು, ನಾನ್ AC ಮತ್ತು AC ಆ ಥರದ್ದು ಸೆಡನ್ನು ಸೊ ಆ ಥರ ಬುಕ್ಕಿಂಗ್ಸ್ಗಳೆಲ್ಲ ಬರುತ್ತೆ. ಹಿರೇಮಠ್ ಅಂತೇನೋ ಇದೆ, ನಿಂಜಾ ಜೈ ಹಿರೇಮಠ್ ಅಂತೇನೋ ಇದೆ, ಹೆಸರು ಕರೆಕ್ಟಾಗಿ ಗೊತ್ತಿಲ್ಲ, ಅವರು ಕಮೆಂಟ್ ಮಾಡಿದ್ದಾರೆ. ಸೊ ಅದಕ್ಕೆ 1 hour ಮುಂಚೆ ಡ್ಯೂಟಿ ತುಂಬ ಇದ್ದಾವೆ ಬ್ರೋ, ತೊಗೊಂಡು ಮಾಡಬೇಕಷ್ಟೇ, ಟ್ರಾಫಿಕ್ ಅಂತ ಕೂತ್ಕೊಂಡ್ರೆ ಏನೂ ಆಗೋಲ್ಲ. ಸೊ ಹೌದು, ಅದೇ ವಿಡಿಯೋದಲ್ಲಿ ನಾನು ಅದನ್ನೇ ಹೇಳಿರೋದು. ಮಾಡ್ಬೋದು, ಡಿಪೆಂಡ್ಸ್ ಆನ್ ನೀವು ಯಾವ ಥರ ತಲೆ ಯೂಸ್ ಮಾಡಿಬಿಟ್ಟು ಯಾವ ಸರೌಂಡಿಂಗ್ ಮಾಡ್ತೀರ ಡ್ಯೂಟಿ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಡ್ಯೂಟಿಗಳಿಗೆ ಬೇಜಾನು ಕಸ್ಟಮರ್ಗಳು ಕ್ಯಾಬ್ಗಳನ್ನ ಬುಕ್ ಮಾಡೋರ ಸಂಖ್ಯೆ ಕಡಿಮೆ ಆಗಿಲ್ಲ, ಹಂಗೆ ಕೆಲಸ ಮಾಡೋರ ಸಂಖ್ಯೆನೂ ಡ್ರೈವರ್ ಸಂಖ್ಯೆನೂ ಕೂಡ ಕಮ್ಮಿ ಇಲ್ಲ. ಸೊ ಡ್ಯೂಟಿನೂ ಇದೆ, ಮಾಡಬೇಕಷ್ಟೆ. ಮನು ಅಂತ ಇವ್ರು ಕಮೆಂಟ್ ಮಾಡಿದ್ದಾರೆ, ಅಣ್ಣ ನಿಮ್ಮ ಹತ್ರ ಹೇಗೆ ಮಾತಾಡೋದು ಅಂತ ಕಮೆಂಟ್ ಮಾಡಿದ್ದಾರೆ. ಬ್ರದರ್, ನನ್ನ ಹತ್ರ ಮಾತಾಡಬೇಕು ಅಂತ ಹೇಳಿದ್ರೆ ನನ್ನ ಎಲ್ಲ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೂಡ ವಾಟ್ಸಪ್ದು ಗ್ರೂಪ್ದು ಲಿಂಕ್ ಹಾಕಿರ್ತೀನಿ. ಸೊ ಅದ್ರಲ್ಲಿ ನನ್ನ ನಂಬರ್ ಇರುತ್ತೆ. ಸೊ ಆ ನಂಬರ್ಗೆ ನೀವು ಮೆಸೇಜ್ ಹಾಕಿ, ಯಾರೇ ಕಾಲ್ ಮಾಡಿದ್ರು ನಾನು ಪಿಕ್ ಮಾಡಲ್ಲ, ಮೆಸೇಜ್ ಹಾಕಿ, ಮೆಸೇಜಲ್ಲಿ ಏನೇ ಪ್ರಾಬ್ಲಮ್ ಇದ್ದರೂ ಅದರಲ್ಲಿ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆಮೇಲೆ ನೋಡೋಣ, ಹಂಗೆ ಮಾತಾಡಲೇಬೇಕು ಅಂತ ಇದ್ದರೆ ನಾನು ನಿಮ್ಮ ಹತ್ರ ಕಾಲ್ ಮಾಡಿ ಮಾತಾಡ್ತೀನಿ. ನಾನು ನಿಮ್ಮ ನಂಬರ್ಗೆ ಮೆಸೇಜ್ ಮಾಡಿರ್ತೀರಲ್ಲ ಅದೇ ನಂಬರ್ಗೆ, ಆಯಿತಾ. ಇನ್ವೆಸ್ಟ್ಮೆಂಟ್ ಇಲ್ಲದೆ ಕ್ಯಾಬ್ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂಟೊಂದು ವಿಡಿಯೋ ಮಾಡಿದ್ದೆ. ಸೊ ಅದಕ್ಕೆ ಸುಜಿ ಅಂತೆ 3293 ಇವರು ಕಮೆಂಟ್ ಮಾಡಿದ್ದಾರೆ, ಬ್ರೋ ಮಾರುತಿ ಎಕ್ಸ್ಪ್ರೆಸ್ಸೋ ಹಾಕಿದ್ರೆ ಬಿಸ್ನೆಸ್ ಆಗುತ್ತಾ? ಖಂಡಿತ ಆಗುತ್ತೆ, ಬಟ್ ಮಿನಿ ಬುಕ್ಕಿಂಗ್ಸು ಸೇಮ್ ಆಟೋದಲ್ಲಿ ಯಾವ ಥರ ಬುಕ್ಕಿಂಗ್ಸ್ಗಳು ಬೀಳುತ್ತೆ ಆ ಥರ ಬುಕ್ಕಿಂಗ್ಸ್ ಎಲ್ಲ ಬರುತ್ತೆ, ಅದನ್ನೆಲ್ಲ ಮಾಡಬೇಕಾಗತ್ತೆ ನೀವು. ಸೊ ಮಾಡ್ಬೋದು, ಆಗುತ್ತೆ. ವಾಂಟೆಡ್ ಕ್ಯಾಬ್ ಫಾರ್ ಲೀಸ್ ಅಂದ್ಬಿಟ್ಟು ನನಗೊಂದು ಗಾಡಿ ಬೇಕು ಅಂದ್ಬಿಟ್ಟು ಒಂದು ವೀಡಿಯೋ ಮಾಡಿ ಹಾಕಿದ್ದು, ಲೀಸ್ ಕೊಡೋರು ಯಾರು ಇದ್ರೆ ಅಂತ. ಸೊ ಆ ಒಂದು ವೀಡಿಯೋಗೆ ಕಮೆಂಟ್ ಮಾಡಿದ್ದಾರೆ ಭರತ್ ಕುಮಾರ್ 9043 ಅನ್ನೋವಂಥವ್ರು, ಬ್ರೋ ನಾನು ಡ್ರೈವರ್, ನನಗೂ ಯಾವುದಾದ್ರೂ ಗಾಡಿ ಇದೆಯಾ ಅಂತ.
ಬ್ರದರ್ ನನಗೆ ಗಾಡಿಗಳು ಯಾವ ಇದ್ದಾವೆ ಗಾಡಿಗಳು ಕೊಡ್ತಿದ್ದಾರೆ, ಬಟ್ ಅವ್ರು ತುಂಬ ಡಿಮ್ಯಾಂಡ್ ಮಾಡ್ತಿದ್ದಾರೆ ಅಮೌಂಟು, ಲೀಸ್ ಅಮೌಂಟ್ ಎಲ್ಲ. ಸೊ ಅಷ್ಟೊಂದು ಕೊಡ್ತಾ ಕೂತ್ಕೊಂಡ್ರೆ ನಾವೇ ಒಂದು ಹೊಸ ಗಾಡಿ ಹಾಕೊಂಡು ಸ್ವಂತ ಮಾಡ್ಕೋಬೋದು ಗಾಡಿನ, ಬಂಡವಾಳ ಇದ್ದರೆ. ಸೊ ಆ ಒಂದು ರೀಸನ್ ನಾನೇ ಸುಮ್ಮನೆ ಆಗ್ಬಿಟ್ಟು ಸ್ಪೇರ್ ಡ್ರೈವಿಂಗ್ ಕೆಲಸ ಮಾಡ್ತಾಯಿದ್ದೀನಿ ಬ್ರದರ್, ಆಯಿತಾ. ನೆಕ್ಸ್ಟ್ ಬಂದ್ಬಿಟ್ಟು ಡ್ರೈವಿನಲ್ಲಿ ಪ್ಯಾಕೇಜ್ ಡ್ಯೂಟಿ ಕೊಡೋ ಅಮೌಂಟ್ ಎಷ್ಟು ನೀವೇ ನೋಡಿ ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಅದಕ್ಕೆ ಹೌ ಟು ಜಾಯಿನ್ ಡ್ರೈವ್ಯೂ ಆ್ಯಂಡ್ ಹೌ ಮಚ್ ಪೇ ಆ್ಯಪ್ ಮನಿ ಅಂತ ಇದೆ. ಸೊ ಇದ್ರ ಬಗ್ಗೆ ಸುಮಾರು ಡ್ರೈವ್ಯೂದು ರಿಲೇಟೆಡ್ ಒಂದಷ್ಟು ಸುಮಾರು ವೀಡಿಯೋಸ್ ಮಾಡಿದ್ದೀನಿ. ಸೊ ನೋಡಿಲ್ಲ ಅಂದರೆ ನೋಡಿ ಬ್ರದರ್, ನಿಮ್ಗೆ ಅರ್ಥ ಆಗುತ್ತೆ. ಒಂದು ವಿಡಿಯೋನ ಇನ್ನೊಂದು ವಿಡಿಯೋನ ನೋಡಿ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಯಾವ ಥರ ಏನು ಅನ್ನುವಂಥದ್ದು ಸಂಪೂರ್ಣವಾಗಿ ಹೇಳಿದ್ದೀನಿ ನಾನು, ಆಯಿತಾ. ಒಂದು ನೀವು ಇನ್ವೆಸ್ಟ್ಮೆಂಟ್ ಇಲ್ಲದೆ ಕ್ಯಾಬ್ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ರೆ ಒಂದು ವಿಡಿಯೋ ಮಾಡಾಕಿದ್ದೀನಿ. ಸೊ ಅದಕ್ಕೆ ಬ್ಯಾಡ್ ಬಾಯ್ B1 ಅನ್ನುವಂಥವ್ರು ಕಮೆಂಟ್ ಮಾಡಿದ್ದಾರೆ, ಕೈಲಿ ಆಗಲ್ಲ ಅನ್ನೋರು ಹಿಂಗೆ ಗುರು, ಆಗಲ್ಲ ಅನ್ನೋದು. ನಾನು ಒಂದು ದಿನಕ್ಕೆ ಮಿಸ್ ಇಲ್ಲದೆ 3500 ಮಾಡ್ತೀನಿ, 1500 ಖರ್ಚು ಹೋಗಿ 2000 ಸೇವ್ ಆಗುತ್ತೆ ಅಂತ ಹಾಕಿದ್ದಾರೆ. ಸೊ ಆ ಒಂದು ವಿಡಿಯೋನ ಮಾಡೋಕ್ಕಿಂತ ಮುಂಚೆ ಆ ವಿಡಿಯೋದಲ್ಲಿ ಒಂದೊಂದ್ಸಲ ನೋಡಲಿ ಈ ಕಮೆಂಟ್ ಮಾಡಿರೋಂಥವ್ರು. ಆ ವಿಡಿಯೋ ಮುಂಚೆ ಹೇಳಿದ್ದೀನಿ ನಾನು, ಪೂರ್ತಿ ವಿಡಿಯೋ ನೋಡ್ಬಿಟ್ಟು ಆಮೇಲೆ ಕಮೆಂಟ್ ಮಾಡಿ ಅಂತ ಹೇಳಿದ್ದೀನಿ, ಆಯಿತಾ. ನಾನು ಏನು ಹೇಳಿದ್ದೀನಿ, ಏನು ಹೇಳ್ಬಾರ್ದು, ಏನು ಹೇಳಿದ್ದೀನಿ ಅನ್ನೋದನ್ನು ಪೂರ್ತಿಯಾಗಿ ನೋಡ್ಬಿಟ್ಟು ಕಮೆಂಟ್ ಮಾಡಿ ಅಂತ ಹೇಳಿದ್ದೆ. ಸೊ ಇವರು ಪೂರ್ತಿಯಾಗಿ ನೋಡ್ದೇ ಕಮೆಂಟ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಸೊ ಇರಲಿ, ನಾನೇನು ವೀಡಿಯೋ ಮಾಡಿದ್ದೀನಿ, ಯಾವ ರೀತಿಲಿ ಹೇಳಿದ್ದೀನಿ ಅನ್ನೋದು ಅರ್ಥ ಆಗೋರ್ಗೆ ಅರ್ಥ ಆದಾಗ ಸಾಕು, ಅರ್ಥ ಆಗದಿರೋರ್ಗೆ ನಾನೇನು ಮಾಡೋಕ್ಕಾಗಲ್ಲ, ಆಯಿತಾ. ಡ್ರೈವಿಂಗಲ್ಲಿ ಡ್ಯೂಟಿ ತೊಗೊಳೋದು ಹೇಗೆ, ಸ್ಪೇರ್ ಡ್ರೈವಿಂಗ್ ಅಂದ್ಬಿಟ್ಟು ಒಂದು ವೀಡಿಯೋ ಮಾಡಿದ್ದೆ. ಸೊ ಅದಕ್ಕೆ ಕಾರ್ಸ್ ವರ್ಲ್ಡ್ ಅಂದ್ಬಿಟ್ಟು ಒಂದು ಕಮೆಂಟ್ ಮಾಡಿದೆ, ಬ್ರೋ ಪಿಕಪ್ಗೆ ಹೆಂಗೆ ಹೋಗೋದು ಈ ಡ್ರೈವಿಂಗ್ ವಿಡಿಯೋಗೆ ಅಂತ ಹಾಕಿರೋದು ಕಮೆಂಟು. ಬ್ರದರ್ ಪಿಕಪ್ಗೆ ಬಂದ್ಬಿಟ್ಟು ನೀವು ಅಂತ ಟೂ ವೀಲರ್ ಇದ್ದರೂ ಕೂಡ ಹೋಗ್ಬೋದು. 100 ರೂಪಾಯಿ ಪೆಟ್ರೋಲ್ ಹಾಸ್ಕೊಂಡು ನೀವು ಈ ರೌಂಡ್ ಟ್ರಿಪ್ಗಳು ಆ ಥರ ಪ್ಯಾಕೇಜ್ ಡ್ಯೂಟಿಗಳು ತೊಗೊಂಡು ಹೋಗ್ತೀವಿ ಅಂದರೆ ಟೂ ವೀಲರ್ ಯೂಸ್ ಮಾಡ್ಬೋದು. ಇಲ್ಲ ನಿಮ್ಮ ಹತ್ರ ಟೂ ವೀಲರು ಇಲ್ಲ, ಅದರ ಡ್ಯೂಟಿ ಮಾಡಬೇಕು, ಡ್ರೈವಿಂಗ್ ಡ್ಯೂಟಿ ಮಾಡಬೇಕು ಅಂದರೆ ಬಸ್ ಪಾಸ್ ಒಂದು 70-80 ರೂಪಾಯಿ ಬಸ್ ಪಾಸ್, ಡೈಲಿ ಪಾಸ್ ಏನಿರುತ್ತೆ ಪಾಸ್ ತೊಗೊಂಡು ನೀವು ಲೊಕೇಶನ್ ಅಸೈನ್ ಮಾಡ್ಕೊಂಡು ಡ್ಯೂಟಿಗಳನ್ನ ಆ್ಯಪಲ್ಲಿ ನೋಡಿಕೊಂಡು ನಿಮ್ಮ ನಿಯರ್ ಬೈ ಬುಕ್ಕಿಂಗ್ಸ್ ಯಾವ್ದಾದ್ರು ಇದೆಯಾ, ಯಾವ ಅಮೌಂಟ್ಗಿದೆ ಅನ್ನೋದನ್ನು ನೋಡಿಕೊಂಡು ಅಸೈನ್ ಮಾಡಿಕೊಂಡು ಆ ಲೊಕೇಶನ್ಗೆ ಆನ್ ಟೈಮ್ ನೀವು ಬಸ್ನ ಇಟ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಈ ಥರ ಪಿಕಪ್ಗಳು ಮಾಡ್ಕೊಳ್ಬೇಕಾಗತ್ತೆ, ಆಯಿತಾ. ಕಮೆಂಟ್ ಮಾಡಿದ್ದೀರಾ ಡ್ರೈವ್ ಪ್ಯಾಕೇಜ್ ಡ್ಯೂಟಿ ಕೂಡ ಅಮೌಂಟ್ ಎಷ್ಟು ನೀವೇ ನೋಡಿ ಅಂದ್ಬಿಟ್ಟದು ಆ ಒಂದು ವಿಡಿಯೋಗೆ. ಕೀರ್ತಿಶ್ ಗಜ ಅಂತ ಏನೋ 7184 ಅನ್ನೋಂಥವ್ರು ಕಮೆಂಟ್ ಮಾಡಿದ್ದಾರೆ, ಬ್ರೋ 295 ರೂಪೀಸ್ ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ 1 ಡೇ ಅಷ್ಟೇ ನಾ ಡ್ಯೂಟಿ ಮಾಡೋಕ್ಕಾಗೋದು. ಬ್ರದರ್ ಇಲ್ಲ, ನಾನು ಅದ್ರ ಹೇಳಿದ್ದೀನಿ ನಾನು 295 ರೂಪೀಸ್ ಬಂದ್ಬಿಟ್ಟು 1 ಮಂತು. ನೀವು ಯಾವ ದಿನದಿಂದ ತಗೋತೀರ ಆ ದಿನದಿಂದ 30 ದಿನ ತನಕ ಆ ಒಂದು ಪ್ಲ್ಯಾನ್ ಇರುತ್ತೆ, ನೀವು ಮಾಡ್ಕೊಳ್ಬೋದು. ಅದರಲ್ಲಿ 24 ಅವರ್ಸ್ ನೀವು ಯಾವ ಡ್ಯೂಟಿ ಬೇಕಾದ್ರೂ ಎಷ್ಟೊತ್ತಿಗೆ ಬೇಕೋ ತೊಗೊಂಡು ಮಾಡ್ಕೋಬೋದು, ಆಯಿತಾ. ಸೊ ಇನ್ನೊಬ್ರು ಬಂದ್ಬಿಟ್ಟು ಸೇಮ್ ಅದೇ ಡ್ರೈವಿದು ಡ್ಯೂಟಿ ತೊಗೊಳ್ಳೋದು ಹೇಗೆ ಅನ್ನೋ ಒಂದು ವಿಡಿಯೋಗೆ ಪ್ರಕಾಶ್ ನಿಖಿಲ್ 6557 ಅನ್ನೋಂಥವ್ರು ಕಮೆಂಟ್ ಮಾಡಿದರೆ, 200 ರೂಪೀಸ್ ಬ್ಯಾಲೆನ್ಸ್ ಇಲ್ಲ ಅಂದರೆ ಔಟ್ ಸ್ಟೇಷನ್ ಬರಲ್ವಾ ಅಂತ. ಸೊ ಮುಂಚೆ ಬರ್ತಿತ್ತು ನಿಮ್ಮ ಹತ್ರ ಬ್ಯಾಲೆನ್ಸು ಡ್ರೈವಿದು ವ್ಯಾಲೆಟಲ್ಲಿ ಬ್ಯಾಲೆನ್ಸ್ ಇಲ್ಲ ಅಂತಂದ್ರೂ ಕೂಡ ಮುಂಚೆ ಔಟ್ ಸ್ಟೇಷನ್ ಬುಕ್ಕಿಂಗ್ ತೊಗೋಬೋದಿತ್ತು. ಬಟ್ ಇವಾಗ ಮಿನಿಮಮ್ 200 ರೂಪೀಸ್ ವ್ಯಾಲೆಟಲ್ಲಿ ಇರಲೇಬೇಕು, ಇಲ್ಲ ಅಂತಂದರೆ ನಿಮಗೆ ಔಟ್ ಸ್ಟೇಷನ್ ಬುಕ್ಕಿಂಗ್ ನೀವು ಸ್ವೈಪ್ ಮಾಡ್ತಿರೋ ಗೊತ್ತಾ, ಅದು ನಿಮ್ಗೆ ತೊಗೊಳ್ಳಲ್ಲ ಅವಾಗ. ಸೊ ಆ ಥರ ಆಪ್ಷನ್ ಮಾಡಿದ್ದಾನೆ. ಇವಾಗ ಮಿನಿಮಮ್ 200 ರೂಪೀಸ್ ಇರಲೇಬೇಕು, ನೀವು ಔಟ್ ಸ್ಟೇಷನ್ ಬುಕ್ಕಿಂಗ್ನ ಡ್ರೈವಲ್ಲಿ ಮಾಡಬೇಕು ತೊಗೊಂಡು ಅಂತ ಹೇಳಿದ್ರು. ಇನ್ನೊಂದು ಮೇನ್ ಒಂದು ಕಮೆಂಟ್ ನೋಡಿದೆ, ಟಿಕ್ಕಿಂಗ್ 81192 ಅನ್ನೋಂಥವ್ರು ಡ್ರೈವರ್ ಜಾಬ್ ಬೆಂಗಳೂರು ಯಾವ ಟೈಮಲ್ಲಿ ಬೇಕಾದ್ರೂ ಸಂಪಾದನೆ ಮಾಡ್ಬೋದು ಅಂತ ಒಂದು ವಿಡಿಯೋ ಹಾಕಿದ್ದೆ. ಸೊ ಆ ಒಂದು ವಿಡಿಯೋ ಕಮೆಂಟ್ ಮಾಡಿದ್ದಾರೆ, 10 ಟ್ರಿಪ್ಪು ಎಷ್ಟು ದಿನಕ್ಕೆ ಮಾಡಿದ್ದು ಹೇಳಿ ಅಂತ. ಬ್ರದರ್ ಡ್ರೈವಿನಲ್ಲಿ ದಿನಕ್ಕೆ ನಾವು ಬೇರೆಯವ್ರ ನಂಗೆ ಗೊತ್ತಿಲ್ಲ, ದಿನಕ್ಕೆ 2, 3, 4, 5 ಟ್ರಿಪ್ ಮಾಡೋರು ಇದ್ದಾರೆ ಡ್ರೈವಿನಲ್ಲಿ. ಬಟ್ ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ. ನಾನು ಮಾಡೋದು ಒಂದೇ ಒಂದು ಪ್ಯಾಕೇಜ್ ಡ್ಯೂಟಿಗಳು ತೊಗೊಂಡು ಮಾಡೋದು 8 ಅವರ್ 12 ಅವರ್ ಆ ಥರ, ಇಲ್ಲ ಔಟ್ ಸ್ಟೇಷನ್ ಪ್ಯಾಕೇಜ್ಗಳನ್ನ ದಿನಕ್ಕೆ ಒಂದೇ ಮಾಡೋದು ನಾನು, ಆಯಿತಾ. ಅಂದಮೇಲೆ ಅದ್ರಲ್ಲಿ ನಿಮಗೆ ಆ ಒಂದು ವಿಡಿಯೋದಲ್ಲಿ ಏನು ಅಮೌಂಟ್ ತೋರಿಸಿದ್ದೀನಿ. ಸೊ ಅದಕ್ಕೆ ಅಷ್ಟು ದಿನಕ್ಕೆ 10 ಟ್ರಿಪ್ಪೇ ಮಾಡಿರ್ತೀನಿ, ಆಯಿತಾ. 10 ಟ್ರಿಪ್ ಮಾಡಿರೋದಕ್ಕೆ ಒಂದು ಅಮೌಂಟ್ ಆಗಿರುತ್ತೆ. ನಿಮ್ಗೆ ಇವಾಗ ಡೌಟ್ ಕ್ಲಿಯರ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಒಂದು ಕಮೆಂಟ್ ಬಂದಿದೆ, ಮನೆ ಕಟ್ಟಬೇಕು ಅಂತ ಏನೆಲ್ಲ ಮಾಡಬೇಕು ಅಂದ್ಬಿಟ್ಟು ಒಂದು ವಿಡಿಯೋ ಹಾಕಿದ್ದೆ. ಸೊ ಆ ಒಂದು ವಿಡಿಯೋಗೆ ಕಮೆಂಟ್ ಮಾಡಿದ್ದಾರೆ ಯಾರು, ರಾಕಿ ರೂಪ ಅಂದ್ಬಿಟ್ಟು SS3SP ಅಂತ ಏನೋ ಇದೆ. ಸೊ ಇವರು, ಅಣ್ಣ ನಾನು ನಿಮ್ಮ ಗ್ರೂಪ್ ಜಾಯ್ನ್ ಆಗಿದ್ದೀನಿ, ನಾನು ಕೂಡ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು ಅಂತ ಇದ್ದೆ, ಪ್ಲೀಸ್ ಮೀ ಔಟ್ ಅಂತ ಹಾಕ್ಬಿಟ್ಟು ಹಾಕಿದ್ದಾರೆ. ಯಾರು ಬೇಕಾದ್ರೂ ಮಾಡ್ಬೋದು, ತುಂಬಾ ಒಳ್ಳೆ ವಿಷಯ. ಸೊ ಕುತ್ಕೊಳ್ಳೋದು ಬದಲು ಏನೋ ಒಂದು ಕೆಲಸ ಮಾಡಿ, ಅದನ್ನು ಯಾವಾಗ ಯಾರಿಗೆ ಯಾವ ರೀತಿ ಕೈ ಹಿಡಿಯುತ್ತೆ ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ. ಸೊ ಮಾಡಿ ಬ್ರದರ್, ಏನೋ ಬೇಕು ನಾನು ವಾಟ್ಸಪ್ ಗ್ರೂಪಲ್ಲಿ ನೀವು ಮೆಸೇಜ್ ಹಾಕಿದ್ರೆ ನಾನು ಕಾಲ್ ಮಾಡಿ ಮಾತಾಡ್ತೀನಿ. ಅದನ್ನು ನಾನು ಮೆಸೇಜ್ ಹಾಕೋದು ಅಥವಾ ವೀಡಿಯೋದಲ್ಲಿ ಹೇಳ್ತಾ ಇವಾಗ ಯಾವ ಒಂದು ಆನ್ಸರ್ ಮಾಡ್ತಾ ಕೂತ್ಕೊಂಡ್ರೆ ಸುಮ್ಮನೆ ವೀಡಿಯೋ ಲೆಂತ್ ಆಗಿಬಿಡುತ್ತೆ. ಸೊ ಅಷ್ಟೇ ನೀವು ಬರೀ ವೀಡಿಯೋದಲ್ಲಿ ಹೇಳಿದ ಮಾತ್ರಕ್ಕೆ ನಿಮಗೆ ಅರ್ಥನೂ ಕೂಡ ಆಗೋದಿಲ್ಲ.
ಮತ್ತು ಬೇರೆ ಚಾನಲಲ್ಲಿ ಹೆಂಗೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು, ಹೆಂಗೆ ವೀಡಿಯೋಸ್ ಹಾಕೋದು, ಎಡಿಟಿಂಗ್ ಯಾವ ರೀತಿ ಮಾಡೋದು ಅಂತ ಸುಮಾರು ವೀಡಿಯೋಸ್ ಇದೆ. ಅದನ್ನು ಕೂಡ ನೋಡಿ ತಿಳ್ಕೊಂಡು ನಿಧಾನಕ್ಕೆ ಶ್ರದ್ಧೆಯಿಂದ ಮಾಡಿ ಅಷ್ಟೇ. ಅದು ಮನೆಯದು ಹಾಕಿದ್ದೆ. ಸೊ ಆ ಒಂದು ವೀಡಿಯೋಗೆ ಹೇಮಂತ್ ಶೆಟ್ಟಿ ಅನ್ನೋರು 2 ಸಲ ಕಮೆಂಟ್ ಮಾಡಿದ್ದಾರೆ. ಬ್ರೋ, ಕಾಂಕ್ರೀಟ್ಗೆ 1 ಬ್ಯಾಗ್ ಸಿಮೆಂಟ್ಗೆ 4 ಜಲ್ಲಿ 4mm ಸ್ಯಾಂಡ್ ಹಾಕ್ಸಿ ಸ್ಟ್ರಾಂಗ್ ಇರುತ್ತೆ, ಆದರೆ ಕಾಂಕ್ರೀಟ್ ಹಾಕುವವರು ಬೇಗ ಕೆಲಸ ಮುಗಿಲಿ ಅಂತ 5:5 ಅಲ್ಲಿ ರೇಷಿಯೋದಲ್ಲಿ ಹಾಕ್ಬಿಟ್ಟು ಹಾಕಿಸ್ಬೇಡಿ ಹಂಗೆ ಅಂತ ಹಾಕಿದ್ದೀರಾ. ಆದರೆ ಹೌದು, ಖಂಡಿತವಾಗ್ಲೂ ನಾನು ಕೂಡ ಮೌಲ್ಡ್ ಮಾಡೋವಂಥ ಟೈಮ್ನಲ್ಲಿ ನಿಂತ್ಕೊಂಡು ಕೆಳಗಡೆ ಎಷ್ಟು ಬಾಂಡ್ಲಿ ಸಿಮೆಂಟ್, ಎಷ್ಟು ಬಾಂಡ್ಲಿ ಸ್ಯಾಂಡು, ಎಷ್ಟು ಬಾಂಡ್ಲಿ ಜಲ್ಲಿ ಹಾಕಬೇಕು ಅಂತ ನಿಂತ್ಕೊಂಡು ಹಾಕ್ಸಿದ್ದು. ಸೊ ನಿಮ್ಮ ಕಮೆಂಟ್ ಅವತ್ತೇ ನೋಡಿದ್ದೆ ನಾನು, ಬಟ್ ರಿಪ್ಲೈ ಮಾಡಿರಲಿಲ್ಲ ಅಷ್ಟೇ. ಇನ್ನೊಂದು ಮಾಡಿದ್ದಾರೆ ಸಿಮೆಂಟ್ ಪರವಾಗಿಲ್ಲ, ಮನೆ ಒಂದು ಬರೀ ಮಾಡೋದು. ಖಂಡಿತವಾಗ್ಲೂ ಬ್ರದರ್, ಸಿಮೆಂಟು, ಕಬ್ಬಣ, ಮಣ್ಣು, ಇಟ್ಟಿಗೆ ವಿಚಾರದಲ್ಲಿ ಯಾವುದರಲ್ಲೂ ಕಾಂಪ್ರಮೈಸ್ ಆಗಿಲ್ಲ ನಾನು. ಸೊ ಅದಕ್ಕೆಲ್ಲ ಏನೇನು ಕ್ವಾಲಿಟಿದು ಹಾಕ್ಬೇಕು ಅದನ್ನೇ ಕ್ವಾಲಿಟಿದು ಹಾಕ್ಬಿಟ್ಟು ಮಾಡಿರುವಂಥದ್ದು. ಅಟ್ ಪ್ರತಾಪ್ 1586 ಅನ್ನೋವಂಥವ್ರು ಲಿಂಟ್ಲು ಆ್ಯಂಡ್ ಸಜ್ಜಾ ಕಾಂಕ್ರೀಟ್ ಡ್ರೀಮ್ ಹೌಸ್ ಅಂದ್ಬಿಟ್ಟು ಒಂದು ವೀಡಿಯೋ ಮಾಡಿದೆ ಮನೆಯದು. ಸೊ ಅದಕ್ಕೆ ಕಮೆಂಟ್ ಮಾಡಿದ್ದಾರೆ, ಆಯ್ ಬ್ರೋ, ಇವತ್ತು ನಿಮ್ಮ ಫ್ಯಾಮಿಲಿ ಜೊತೆ ನಿಮ್ಮನ್ನು ಕಾರಲ್ಲಿ ಹೋಗ್ತಾ ಬಾಗ್ಲೂರಲ್ಲಿ ನೋಡಿದೆ, ಎಲ್ಲೋ ಟೀ ಶರ್ಟ್, ನೈಸ್ ಫ್ಯಾಮಿಲಿ ಅಂತ ಹಾಕಿದ್ದೀರಾ. ಥ್ಯಾಂಕ್ ಯು ಬ್ರದರ್. ನಾನು ನಿಮ್ಮನ್ನು ಅಬ್ಸರ್ವ್ ಮಾಡಿದೆ, ನೀವು ನಾನು ನೋಡ್ತಿದ್ದೀರಿ, ಬಟ್ ನಾನು ಏನೋ ಕೆಲಸದ ಮೇಲೆ ಇದ್ದಿದ್ದರಿಂದ, ಫ್ಯಾಮಿಲಿ ಇದ್ದಿದ್ದರಿಂದ ಸ್ವಲ್ಪ ಅರ್ಜೆಂಟಲ್ಲಿ ಹೋಗ್ಬೇಕಾಯಿತು. ಸೊ ಅದರಿಂದ ನಾನು ಅಬ್ಸರ್ವ್ ಮಾಡಿದೆ ಬ್ರದರ್ ನಿಮ್ಮನ್ನ. ನೀವು ಕ್ಯಾಬು ಅಲ್ಲಿ ಬಾಗ್ಲೂರು ಸರ್ಕಲಲ್ಲಿ ನಿಂತ್ಕೊಂಡಿದ್ದೀನಿ ಅಂತ ಅನ್ಸುತ್ತೆ ನನ್ನ ಪ್ರಕಾರ. ಥ್ಯಾಂಕ್ ಯು ಬ್ರದರ್. ಅಷ್ಟು ಗುರ್ತಿರೋದು ನನ್ನ ಕಮೆಂಟ್ ಮಾಡಿದ್ದಕ್ಕೆ. ಆಕ್ಸಿಡೆಂಟ್ಸ್ ನಿಮ್ಮ ಮಲೇಷಿಯಾ ಅಂತೇನೋ ಇದೆ, ಇವ್ರು ಕಮೆಂಟ್ ಮಾಡಿದ್ದಾರೆ ಸೇಮ್ ಅದೇ ವಿಡಿಯೋಗೆ. ವೇರ್ ಇಸ್ ಯುವರ್ ನ್ಯೂ ಹೌಸ್ ಕನ್ಸ್ಟ್ರಕ್ಷನ್ ಪ್ಲೀಸ್ ಕ್ಯಾನ್ ಐ ವ್ಯೂ ಅಂತ ಹಾಕಿದ್ದಾರೆ. ಖಂಡಿತವಾಗಿ ನೋಡ್ಬೋದು ಬ್ರದರ್. ಲೊಕೇಶನ್ನ ಎಲ್ಲರಿಗೂ ಪಬ್ಲಿಕಲ್ಲಿ ಪ್ರಾಬ್ಲಮ್ ಆಗ್ಬೋದು. ಸೊ ನನಗೆ ವಾಟ್ಸಪ್ಪಲ್ಲಿ ನೀವು ಮೆಸೇಜ್ ಹಾಕಿದ್ರೆ ನಾನು ಖಂಡಿತವಾಗ್ಲೂ ಲೊಕೇಶನ್ ಶೇರ್ ಮಾಡ್ತೀನಿ, ಬಂದು ನೋಡ್ಬೋದು. ನಾನು ಇದೆಲ್ಲ ಮಾಡ್ತಿರೋದು ಕೂಡ ಯೂಟ್ಯೂಬಿಂದ ಬಂದಿರೋವಂಥ ಒಂದಷ್ಟು ಅಮೌಂಟನ್ನು ಕೂಡ ಈ ಒಂದು ಮನೆಗೆ ಕಟ್ಟೋದಕ್ಕೆ ಹಾಕಿದ್ದೀನಿ. ಇಷ್ಟು ಆಗೋದಕ್ಕೂ ಕಾರಣ ಕೂಡ ಎಲ್ಲ ಒಂದು ವ್ಯೂವರ್ಸ್, ಸಬ್ಸ್ಕ್ರೈಬರ್ಸ್ ಕೂಡ. ಇನ್ನೊಂದು ಕ್ಯಾಬ್ ಬಿಸ್ನೆಸ್ ಕತೆ ಮುಗೀತು, ಹಳೆ ವಿಡಿಯೋ ಇದು, ನೆನಪು ಮಾತ್ರ ಒಂದು ವಿಡಿಯೋ ಹಾಕಿದೆ. ಸೊ ಅದಕ್ಕೆ @user ವಿಶ್ವ134 ಅನ್ನೋಂಥ ಕಮೆಂಟ್ ಮಾಡಿದ್ದಾರೆ, ವಿಡಿಯೋ ಹಾಕಬೇಡ, ಹುಡುಗರು ಟ್ಯಾಕ್ಸಿಯಿಂದ ಹಾಳಾಗ್ತಿದ್ದಾರೆ. ಅದು ಅವರವರ ಒಂದು ವಿವೇಚನೆ ಬಿಟ್ಟಿದ್ದು, ಹಾಳಾಗೋದು ಬಿಡೋದು. ಈ ಯೂಟ್ಯೂಬನ್ನು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸ್ಕೋಬೋದು, ಕೆಟ್ಟ ರೀತಿಯಲ್ಲಿ ಉಪಯೋಗಿಸ್ಕೋಬೋದು. ಹಂಗಂದ್ಬಿಟ್ಟು ಅದು ನಾವು ಹೇಳೋಕ್ಕೆ ಯಾರೂ ಅಲ್ಲ, ಆಯಿತಾ. ಸೊ ನಾನು ಒಳ್ಳೆಯ ರೀತಿಯಲ್ಲಿ ಮಾಡಿದ್ದೀನಿ. ಸೊ ಅದನ್ನು ಒಳ್ಳೆಯ ರೀತಿ ತೊಗೊಳ್ಬೋದು, ಕೆಟ್ಟ ರೀತಿಲಿ ಬಳಸ್ಕೊಳ್ಳೋರು ಕೂಡ ಬಳಸ್ಕೊತಾರೆ. ನಾವೇನು ಮಾಡೋಕ್ಕಾಗಲ್ಲ. ನಾವು ಮಾಡಿರೋದು ರೀತಿ, ನಾವು ಮಾಡಿರೋ ಹೋಗಿರೋ ದಾರಿ ಕರೆಕ್ಟಾಗಿದೆ ಅಂತ ನನಗೆ ಅನಿಸುತ್ತೆ. ಅಷ್ಟು ಸಾಕು ಅಂದ್ಕೊಳ್ತೀನಿ. ಸೊ ಮನೆ ಬಾಗಿಲು ಪೂಜೆ ಅಂದ್ಬಿಟ್ಟು ವಾಸ್ಕಲ್ ಪೂಜೆಗೆ ಒಂದು ವಿಡಿಯೋ ಹಾಕಿದ್ದೆ ಮನೆಯದು. ಸೊ ಅದಕ್ಕೆ ಕಮೆಂಟ್ ಮಾಡಿದ್ದಾರೆ ಸ್ವ್ಯಾಗ್ ಅಂತ, ಬ್ರೋ ನಿಮ್ಮದು ಎಷ್ಟು ಬಜೆಟ್ ಮನೆ ಕಟ್ತಿರೋದು ಅಂತ ಹಾಕಿದ್ದಾರೆ. ಬ್ರದರ್, ನಮ್ಮ ಬಜೆಟ್ ಮನೆ ಬಂದ್ಬಿಟ್ಟು ನಾನು ನಿಂತ್ಕೊಂಡು ಮಾಡಿಸ್ತಿರೋದು, ಆದಷ್ಟು ಕಡಿಮೆ ಆಗಲಿ ಅಂದ್ಬಿಟ್ಟು ಯಾವುದೇ ಥರದ್ದು ಕಾಂಟ್ರಾಕ್ಟ್ ಇದಕ್ಕೂ ನಾನು ಒಪ್ಪಿಸಿಲ್ಲ. ಸೊ ಮೆಟೀರಿಯಲ್ ಎಲ್ಲ ನಾನೇ ಸ್ವತಃ ಓಡಾಡಿ ವಿಚಾರಿಸಿ ರೇಟ್ಗಳು ಅದು ಇದು ಎಲ್ಲ A to Z. ಸೊ ಎಲ್ಲನೂ ನಾನೇ ಓಡಾಡಿರೋದ್ರಿಂದ ಒಂದೊಂದು ತಲೆ ಒಂದು ಅಂದಾಜಿರೋದು ಒಂದು 15 to 16 ಲ್ಯಾಕ್ ಅಂತ ಇದೆ ಫಿನಿಶಿಂಗ್ಗೆ. ಬಟ್ ಇಲ್ಲಿ ತನಕ ತುಂಬಾ ಆಗ್ಬೋದು, ಈ ಮೋಲ್ಡ್ ತನಕ ಏನು ಕೆಲಸ ಮಾಡಿದ್ದೀವಿ ಆಗಿದೆ. ಸೊ ಅದಕ್ಕೆ ಅಮೌಂಟು ಸ್ವಲ್ಪ ಜಾಸ್ತಿನೇ ಆಗಿದೆ. ಬಟ್ ಇವಾಗಿನ ಒಂದು ರೂಲ್ಸು, ಗೌರ್ಮೆಂಟ್ ಅವ್ರು ರೂಲ್ಸ್ ಮಾಡಿರೋ ಕಂಡೀಷನ್ಗಳು, ಅದು ಇದು ಕಂಡೀಷನ್ಗಳು ಏನೇನು ಮಾಡಿದ್ದಾರೆ, ಸೊ ಅದರಿಂದ ಒಂದು ಅಂದ್ಕೊಂಡಿದ್ದಕ್ಕಿಂತ 1.5-2 ಲಕ್ಷ ರೂಪಾಯಿ ಜಾಸ್ತಿ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಫೈನಲಿ ಎಂಡ್ ಆಫ್ ದ ಡೇ ಮನೆ ಕಂಪ್ಲೀಟ್ ಆದಮೇಲೆ ಎಷ್ಟಾಯಿತು, ಎಷ್ಟು ವರ್ಕು ಸ್ಟಾರ್ಟಿಂಗಿಂದ ಎಂಡ್ ತನಕ ಫಿನಿಶಿಂಗ್ ತನಕ ಎಷ್ಟು ಅಮೌಂಟ್ ಆಯಿತು ಅನ್ನೋದನ್ನು ಖಂಡಿತವಾಗ್ಲೂ ಮುಂದಕ್ಕೆ ಹೇಳ್ತೀನಿ, ಇವಾಗ ಬೇಡ ಹೇಳೋದು. ಸೊ ಅರ್ಥ ಆಗತ್ತೆ ಅಂತ ಅಂದ್ಕೊಳ್ತೀನಿ. ಮತ್ತೆ ವಿಡಿಯೋ ನಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಬೇಕಾಗಿರೋವಂಥ ಒಂದಷ್ಟು ಮೇನ್ ಇಂಪಾರ್ಟೆಂಟ್ ಕಮೆಂಟ್ಗಳು ಯಾವುದಕ್ಕೆ ಆನ್ಸರ್ ಮಾಡ್ಬೋದು ಅಂತ ಅನಿಸಿದೆ. ಸೊ ಅದಕ್ಕೆ ಮಾತ್ರ ಆನ್ಸರ್ ಮಾಡಿದ್ದೀನಿ, ಆಯಿತಾ. ಆನ್ಸರ್ ಮಾಡದಿರೋರು ಯಾರು ಇದ್ದರೆ ದಯವಿಟ್ಟು ಬೇಜಾರು ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಎಲ್ಲದಕ್ಕೂ ಕೂಡ ಆನ್ಸರ್ ಮಾಡ್ತಾ ಹೋದರೆ ವೀಡಿಯೋ ಸುಮ್ಮನೆ ಲೆಂತ್ ಆಗ್ಬಿಡುತ್ತೆ, ನೋಡೋರ್ಗೂ ನಿಮಗೂ ಬೇಜಾರು, ವೀಡಿಯೋ ಮಾಡೋರು ನನಗೂ ಬೇಜಾರು. ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋ ಅಷ್ಟು ನನಗಂತೂ ತಲೆ ಆಗ್ಬಿಟ್ಟಿರುತ್ತೆ. ಸೊ ಆ ಒಂದು ರೀಸನಿಂದನೇ ಮೇನ್ ಕಮೆಂಟ್ಗಳಿಗೆ ಆನ್ಸರ್ ಮಾಡಿದ್ದೀನಿ, ಆಯಿತು. ನಮಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ ಗೈಸ್. ಸೊ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿಗೂ ಸಿಗೋಣ. ಟೇಕ್ ಕೇರ್, ಸೇ ಬೈ ಗೈಸ್.